ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಹಳ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಘಾತಾಂಕಗಳು ಮತ್ತು ಘಾತ ಸೂಚಿಗಳಂತ. ಇದ್ರ ಮೇಲೆ ಏನಪ್ಪ ಒಂದು ಫಿಕ್ಸ್ ಕ್ವೆಶನ್ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಪ್ರತಿ ವರ್ಷ ಕೇಳ್ತಾ ಬಂದಿದ್ದಾರೆ. ಅದರಿಂದ ಇವತ್ತು ಏನಪ್ಪ ಅಂದರೆ ಇದರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆಯಲ್ಲಿ ಇದರಲ್ಲಿ ಒಂದು 7 ನಿಯಮಗಳದಾವೆ. ಆ ಒಂದು 7 ನಿಯಮಗಳ ಮೇಲೆ ಏನಪ್ಪ ಅಂದರೆ ಕ್ವೆಶನ್ಸ್ ಬರ್ತಾವೆ. ಹಾಗಾದರೆ ಘಾತಾಂಕಗಳು ಅಂದರೆ ಏನಂತ ನೋಡೋಣ. ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಎಷ್ಟು ಬಾರಿ ಗುಣಿಸಬೇಕು ಅಂತ ಸೂಚಿಸುವಂಥ ಒಂದು ಸಂಖ್ಯೆಗೆ ನಾವೇನು ಕರಿತೀವಪ್ಪ ಅಂದ್ರೆ ಘಾತಾಂಕ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿರಿ, 3 ಇದೆ, 3 ಘಾತ 3 ಅಂದರೆ ಈ ಒಂದು 3 ಎಷ್ಟು ಸಾರಿ ಗುಣಿಸ್ಬೇಕಂತ ಅರ್ಥ. 3 3 ಸಾರಿ ಗುಣಿಸಬೇಕಂತ ಅರ್ಥ. ಇದನ್ನೇ ನಾವು ಘಾತಾಂಕಗಳಂತ ಕರಿತೀವಿ. ಅಂದರೆ 3 3 ಸಾರಿ ಗುಣಿಸ್ಬೇಕಂತ ಹೇಳೋದೇ ಘಾತಾಂಕ ಅಂತ ಕರಿತೀವಿ. ನೋಡ್ರಿ, ನೆಕ್ಸ್ಟ್ 2 ಇದೆ, 2 ಘಾತ 5 ಅಂದರೆ ಈ ಒಂದು ಸಂಖ್ಯೆ 2 ಎಷ್ಟು ಸಾರಿ ಗುಣಿಸ್ಬೇಕಂತ ಅರ್ಥ. 5 ಸಾರಿ ಗುಣಿಸುವುದು ಅಂತ ಅರ್ಥ. ಅಂದರೆ ಯಾವುದೇ ಒಂದು ಸಂಖ್ಯೆನ ಎಷ್ಟು ಬಾರಿ ಗುಣಿಸಬೇಕು ಅಂತ ಹೇಳುವಂಥ ಸಂಖ್ಯೆಗೆ ಏನು ಕರಿತೀವಿ ನಾವು ಘಾತಾಂಕಗಳಂತ ಕರಿತೀವಿ. ಹಾಗಾದರೆ ಇಲ್ಲಿ ಈ ಒಂದು ಘಾತಾಂಕ ಒಂದು ಸಂಖ್ಯೆ ಬರ್ತೀವಿ ನಾನಿಲ್ಲಿ 3 ಘಾತ 7. ಹಾಗಾದರೆ 3ಕ್ಕೆ ಏನಂತ ಕರಿತೀವಿ ನಾವು, 7ಕ್ಕೆ ಏನಂತ ಕರಿತೀವಿ ನೋಡೋಣ. 3ಕ್ಕೆ ನಾವು ಆಧಾರ ಸಂಖ್ಯೆ ಅಂತ ಕರಿತೀವಿ, ನಾವು ಬೇಸ್ ಅಂತ ಕರಿತೀವಿ. 3ಕ್ಕೆ ನಾವು ಆಧಾರ ಸಂಖ್ಯೆ ಅಂತ ಕರೆದ್ರೆ 7ಕ್ಕೆ ನಾವು ಘಾತ ಸೂಚಿ ಅಥವಾ ಘಾತ ಅಂತ ಕರಿತೀವಿ. ಘಾತ ಅಥವಾ ಘಾತ ಸೂಚಿ. 3ಕ್ಕೆ ಆಧಾರ ಅಂತ ಕರೆದ್ರೆ 7ಕ್ಕೆ ಘಾತ ಸೂಚಿ ಅಥವಾ ಘಾತ ಅಥವಾ ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಇದೇನಪ್ಪ ಅಂದ್ರೆ ಈ ಒಂದು ಘಾತಾಂಕದ ಒಂದು ಪರಿಚಯ. ಘಾತಾಂಕದಲ್ಲಿ ನಿಯಮಗಳು ಬರ್ತಾವೆ ಅಂತ ಹೇಳಿದೆ ನಾನು. ಅದರಲ್ಲಿ ಮೊದಲನೇ ನಿಯಮ ಹೇಳುತ್ತೆ ಏನಪ್ಪ ಅಂದ್ರೆ ಘಾತಾಂಕಗಳ ಆಧಾರವು ಒಂದೇ ಆಗಿದ್ದಾಗ ಅವುಗಳನ್ನ ಏನಪ್ಪ ಅಂದ್ರೆ ಗುಣಿಸಿದಾಗ ಆ ಒಂದು ಘಾತಗಳು ಅಥವಾ ಘಾತ ಸೂಚಿಗಳು ಏನಾಗಬೇಕು, ಅವನ್ನು ಕೂಡ ನಾವೇನಪ್ಪ ಅಂದ್ರೆ ಕೂಡಿಸ್ಬೇಕಂತ ಅರ್ಥ. ಅಂದರೆ ಆಧಾರ ಸಂಖ್ಯೆಗಳು ಸೇಮ್ ಇದ್ದಾಗ ಅವುಗಳ ಘಾತ ಸೂಚಿಗಳು ಏನು ಮಾಡಕ್ಕೆ ನಾವು ಕೂಡಿಸ್ಬೇಕಂತ ಇದು ಒಂದನೇ ನಿಯಮ ಹೇಳುತ್ತೆ. ಅದು ಹೇಳ್ತಪ್ಪ ರೂಲ್ಸು. ಏದಾಗಾತ ಏದಾಗಾತ ಎಮ್ ಗುಂಡ್ಲೆ ಏದಾಗಾತ ಎನ್ ಈಜಿಕೋಟು ಏದಾಗಾತ ಎಮ್ ಪ್ಲಸ್ ಎನ್ ಅಂದರೆ 2 ಘಾತ 3 ಗುಂಡ್ಲೆ 2 ಘಾತ 2. ನೋಡಿರಿ, ಇಲ್ಲಿ ಆಧಾರ ಬೇಸ್ ಸೇಮ್ ಇದೆ. ಅವಾಗ ಘಾತ ಸೂಚಿಗಳು 3 ಮತ್ತು 2 ಇವೆರಡನ್ನು ಕೂಡಿಸ್ಬೇಕು. 3 ಮತ್ತು 2 ಕೂಡಿಸಿದ್ರೆ ನಮಗೇನು ಸಿಗುತ್ತಪ್ಪ ಅಂದರೆ 2 ಘಾತ 5 ಸಿಗುತ್ತೆ. ಇದೇನಪ್ಪ ಅಂದ್ರೆ ಒಂದನೇ ನಿಯಮ. ಏದಾಗಾತ ಎಮ್ ಗುಂಡ್ಲೆ ಏದಾಗಾತ ಎನ್ ದಟ್ ಈಸ್ ಈಕ್ವಲ್ ಟು ಏದಾಗಾತ ಎಮ್ ಪ್ಲಸ್ ಎನ್ ಅಂತ ಹೇಳ್ಬೋದು. ಇದು ಏನಪ್ಪ ಒಂದನೇ ನಿಯಮ. ಅದೇ ಒಂದು ವೇಳೆ ಆಧಾರ ಸಂಖ್ಯೆಗಳು ಸೇಮ್ ಇದ್ದು ಅಲ್ಲೇನಪ್ಪ ಅಂದ್ರೆ ಘಾತ ಸೂಚಿಗಳನ್ನು ಭಾಗಿಸಿದಾಗ, ಫಸ್ಟ್ ಏನಪ್ಪ ಅಂದ್ರೆ ಘಾತ ಸೂಚಿಗಳನ್ನು ಏನಪ್ಪ ಅಂದ್ರೆ ಗುಣಿಸಿದಾಗ, ಇಲ್ಲೇನಪ್ಪ ಅಂದ್ರೆ ಘಾತ ಸೂಚಿಗಳನ್ನು ಭಾಗಿಸಿದಾಗ ಏನಪ್ಪ ಅಂದ್ರೆ ಅವುಗಳನ್ನ ಏನು ಮಾಡೋಕ್ಕೆ ನಾವು ಕಳಿಬೇಕಂತ ಹೇಳುತ್ತೆ. ಇದು 2ನೇ ನಿಯಮ. ಏನು ಹೇಳ್ತಪ್ಪ ಅಂದ್ರೆ ಏದಾಗಾತ ಎಮ್ ಬಾಗಲೇ ಏದಾಗಾತ ಎನ್ ಈಜಿಕೋಟು ಏದಾಗಾತ ಎಮ್ ಮೈನಸ್ ಎನ್. ಏದಾಗಾತ ಎಮ್ ಬಾಗಲೇ ಏದಾಗಾತ ಎನ್ ಇದ್ದಾಗ ಆ ಒಂದು ಘಾತ ಸೂಚಿಗಳು ಏನು ಮಾಡಕ್ಕೆ ನಾವುಗಳನ್ನು ಕಳಿಬೇಕಂತ ಹೇಳುತ್ತೆ. ಉದಾಹರಣೆ 2 ಘಾತ 5 ಬಾಗಲೇ 2 ಘಾತ 3 ಆದಾಗ ಈ ಒಂದು ಘಾತ ಸೂಚಿಗಳು 5ರಲ್ಲಿ 3 ಹೋದ್ರಪ್ಪ ಅಂದ್ರೆ 2 ಆಗುತ್ತೆ. ಆದ್ದರಿಂದ 2 ಘಾತ 2 ಅನ್ನೋದನ್ನು ಏನಪ್ಪ ಅಂದ್ರೆ ಅದರ ಒಂದು ಉತ್ತರ ಆಗತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ 3ನೇ ನಿಯಮ ಬರೋಣ. ಘಾತಾಂಕದ 3ನೇ ನಿಯಮಗಳನ್ನು ಯಾವುದೇ 2 ಆಧಾರ ಸಂಖ್ಯೆಗಳನ್ನು ಒಂದೇ ಒಂದು ಘಾತ ಸೂಚಿಯಿಂದ 2 ಆಧಾರ ಸಂಖ್ಯೆಗಳು ಏನಪ್ಪ ಅಂದ್ರೆ ಒಂದು ಘಾತವಿದ್ರಪ್ಪ ಅಂದ್ರೆ ಪ್ರತಿಯೊಂದು ಆಧಾರಕ್ಕೆ ಏನಪ್ಪ ಅಂದ್ರೆ ಅದರ ಒಂದು ಗುಣಲಬ್ಧ ಆಗತ್ತೆ ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಎ ಬಿ ಅಂತ ಆಧಾರ ಇದೆ, ಅದಕ್ಕೆ ಏನಪ್ಪ ಅಂದ್ರೆ ಘಾತ ಸೂಚಿ ಅಥವಾ ಘಾತ ಎಷ್ಟಿದೆ, ಎಮ್ ಇದೆ. ಇದೇ ಒಂದು ಘಾತ ಏನಪ್ಪ ಅಂದ್ರೆ ಈ ಪ್ರತಿಯೊಂದು ಆಧಾರಕ್ಕೆ ಏನಪ್ಪ ಅಂದ್ರೆ ಅಂದರೆ ಘಾತಾಂಕಗಳಾಗ್ತೈತೆ ಅಂತ ಅರ್ಥ. ಎದಾಗಾತ ಎಮ್ ಗುಂಡ್ಲೆ ಬಿದಾಗಾತ ಎಮ್. ಇದೇನಪ್ಪ ಅಂದ್ರೆ ಈ ಒಂದು 3ನೇ ನಿಯಮದ ಆಗತ್ತೆ. ಏನಪ್ಪ ಅಂದ್ರೆ ಎ ಗುಂಡ್ಲೆ ಬಿದಾಗಾತ ಎಮ್ ದಟ್ ಈಸ್ ಈಕ್ವಲ್ ಟು ಎದಾಗಾತ ಎಮ್ ಗುಂಡ್ಲೆ ಬಿದಾಗಾತ ಎಮ್ ಏನಪ್ಪ ಅಂದ್ರೆ ಈ ಒಂದು 3ನೇ ನಿಯಮ ಆಗುತ್ತೆ. ನೆಕ್ಸ್ಟ್ ಏನು ಹೇಳುತ್ತಪ್ಪ ಅಂದರೆ ಘಾತಾಂಕದ 4ನೇ ನಿಯಮ ನೋಡೋಣ. ಒಂದು ಘಾತವನ್ನು ಹೊಂದಿರುವ ಸಂಖ್ಯೆಗೆ ಮತ್ತೊಂದು ಘಾತವಿದ್ದಾಗ
ಆ ಎರಡು ಘಾತಗಳನ್ನು ಗುಣಿಸ್ಬೇಕಂತ ಅರ್ಥ. ಈಗ ನೋಡಿರಿ, ಇಲ್ಲೊಂದು ಘಾತ ಇದೆ. ಫಾರ್ ಎಕ್ಸಾಂಪಲ್ ಎದ ಘಾತ ಎಮ್ ಇದೆ, ಮತ್ತು ಪುನಃ ಎಮ್ಗೆ ಮತ್ತೊಂದು ಘಾತ ಎನ್ ಇದೆ. ಸೊ ಅವಾಗೇನಪ್ಪ, ಇವೆರಡನ್ನು ಗುಣಿಸಿದಾಗ ಎದ ಘಾತ ಎಮ್ ಎನ್ ಅಂದರೆ ಘಾತಕ್ಕೆ ಮತ್ತೊಂದು ಘಾತ ಇದ್ದಾಗ ಅವೆರಡು ಘಾತಗಳನ್ನು ನಾವು ಪರಸ್ಪರ ಏನು ಮಾಡೋಕ್ಕೂ ಗುಣಿಸ್ಬೇಕಂತ ಅರ್ಥ. ಅಂದರೆ ಎದ ಘಾತ ಎಮ್ ಗುಂಡ್ಲೆ ಎನ್ ಆಗುತ್ತಂತ. ಸೊ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಏನು ಕೊಟ್ಟಿದ್ದಾರೆ, 4^2 ಘಾತ 3 ಆದಾಗ 4^2 ಗುಂಡ್ಲೆ 3 ದಟ್ ಈಸ್ ಈಕ್ವಲ್ ಟು 4 ಎಷ್ಟಾಗ್ತದೆ ನಿಮ್ಗೆ 6 ಅಂತ ಹೇಳ್ಬೋದು ನಾವು. ಸೊ ಈ ರೀತಿ ಏನಪ್ಪ ಅಂದ್ರೆ ಇವೆಲ್ಲ ಮುಂದೆ ಲೆಕ್ಕದಲ್ಲಿ ಇವೆಲ್ಲ ನಿಯಮಗಳನ್ನು ಉಪಯೋಗಿಸ್ಕೊಂಡು ನಾವು ಅವುಗಳಿಗೆ ಏನಪ್ಪ ಅಂದ್ರೆ ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಒಂದಿದೆ ನೋಡಿರಿ, ಇದು ಭಾಳ ಇಂಪಾರ್ಟೆಂಟು. ಶೂನ್ಯ ಘಾತ ನಿಯಮ ಅಂತ ಕರಿತೀವಿ, ಅಥವಾ ಜೀರೋ ಎಕ್ಸ್ಪೋನೆಂಟ್ ರೂಲ್ ಅಂತ ಕರಿತೀವಿ. ಇದೇನು ಹೇಳುತ್ತಪ್ಪ ಅಂದರೆ, ಶೂನ್ಯವಲ್ಲದ ಯಾವುದೇ ಒಂದು ಸಂಖ್ಯೆಯ ಘಾತವು ಶೂನ್ಯವಾಗಿದ್ದರೆ ಅನ್ನೋ ಒಂದು ಆಧಾರ ಸಂಖ್ಯೆಗೆ ಅದರ ಒಂದು ಘಾತ ಸೂಚಿ ಅಥವಾ ಘಾತ ಏನಾಗಿರ್ಬೇಕು, 0 ಆಗಿದ್ರಪ್ಪ ಅಂದ್ರೆ ಅದರ ಒಂದು ಮೌಲ್ಯ ಯಾವಾಗಲೂ ಏನಪ್ಪ ಅಂದ್ರೆ 1 ಆಗಿರ್ತಂತ. ಫಾರ್ ಎಕ್ಸಾಂಪಲ್ ನೋಡಿರಿ, ಎ ಒಂದು ಆಧಾರ ಸಂಖ್ಯೆ, ಅದರ ಒಂದು ಘಾತ ಸೂಚಿ 0 ಆದಾಗ ಇದ್ರ ಬೆಲೆ ಎಷ್ಟಾಗುತ್ತಪ್ಪ ಅಂದ್ರೆ ಆಲ್ವೇಸ್ 1. ಯಾವಾಗಲೂ ಏನಪ್ಪ ಇದ್ರ ಬೆಲೆ 1 ಆಗುತ್ತೆ. ಅಂದರೆ ಆಧಾರ ಸಂಖ್ಯೆ ಎಷ್ಟರ ಕೊಡಲಿ ಅವರು ಸಂಬಂಧ ಇಲ್ಲ. ಈಗ ಅದೇ ನೋಡಿರಿ, ಈಗ 100^0 ಇದ್ರ ಬೆಲೆ ಎಷ್ಟಾಗುತ್ತಪ್ಪ ಅಂದರೆ 1 ಆಗೋದು. ಅವ್ರು 100 ಅಲ್ಲ, ಕೋಟಿ ಕೊಡಲಿ ಅವ್ರು ಏನಪ್ಪ ಅಂದ್ರೆ ಅದ್ರ ಬೆಲೆ ಯಾವಾಗಲೂ ಏನಪ್ಪ ಅಂದ್ರೆ 1 ಆಗುತ್ತೆ. ಈಗ ನೋಡಿರಿ, 25^0 ಅಂತ ಬಂದಾಗ ಇದ್ರ ಬೆಲೆ ಯಾವಾಗಲೂ 1 ಆಗುತ್ತೆ. ಸೊ ಅದರಿಂದ ಎದ ಘಾತ 0 ಅದ್ರ ಬೆಲೆ ಅಂತಪ್ಪ ಅಂದ್ರೆ 1 ಆಗುತ್ತೆ. ನೆಕ್ಸ್ಟ್ ಅದೇ ಒಂದು ವೇಳೆ ಏನಪ್ಪ ಅಂದ್ರೆ ಘಾತ ಸೂಚಿಗಳು ಏನಪ್ಪ ಅಂದರೆ ಮೈನಸ್ ಕೊಟ್ಟಾಗ ಏನು ಮಾಡೋಕ್ಕಂತ. ಈಗೇನು ಕೊಟ್ಟಿದ್ದಾರೆ ನೋಡಿರಿ, ಯಾವುದೇ ಸಂಖ್ಯೆಯ ಋಣಾತ್ಮಕ ಘಾತವು ಆ ಒಂದು ಸಂಖ್ಯೆಯ ಧನಾತ್ಮಕ ಘಾತದ ವಿಲೋಮಕ್ಕೆ ಸಮನಾಗಿರ್ತದೆ ಅಂತ ಅರ್ಥ. ಅಂದರೆ ಏನು ಹೇಳ್ತಪ್ಪ ಅಂದರೆ, ಒಂದು ಆಧಾರ ಸಂಖ್ಯೆಗೆ ಘಾತ ಸೂಚಿ ಮೈನಸ್ ಇದ್ದಾಗ ಸೊ ಅದನ್ನು ನಾವು ಧನಾತ್ಮಕ ಘಾತ ಸೂಚಿ ಮಾಡಬೇಕಪ್ಪ ಅಂದರೆ ನಾವು ಅದರನ್ನು ವಿಲೋಮಾನುಪಾತದಲ್ಲಿ ಬರೆದುಕೊಂಡಾಗ ಏನಪ್ಪ ಅಂದ್ರೆ ಅದೊಂದು ಋಣ ಚಿಹ್ನೆ ಇದ್ದೇನಪ್ಪ ಅಂದ್ರೆ ಋಣ ಘಾತ ಸೂಚಿ ಇದ್ದಿದ್ದು ಧನ ಘಾತ ಸೂಚಿ ಆಗುತ್ತೆ. ದಟ್ ಈಸ್ ಅಂದರೆ ಎದ ಘಾತ -n ಇದ್ದನ್ನು ಪ್ಲಸ್ ಮಾಡ್ಕೋಬೇಕಾದ್ರೆ ನಾವು ನಿಮಗೆ 1/, ಎದ ಘಾತ n ಮಾಡ್ಕೊಡಾಗಿರಪ್ಪ ಅನ್ನೋದು ಒಂದು ಧನ ಘಾತ ಸೂಚಿ ಸಿಗುತ್ತೆ. ಸೊ ಇಲ್ಲೊಂದು ಉದಾಹರಣೆ ನೋಡೋಣ. ಏನು ಹೇಳ್ತಪ್ಪ ಅಂದ್ರೆ 2^-3 ಘಾತ ಸೂಚಿನಿದೆ, ಮೈನಸ್ ಇದೆ. ಸೊ ನಮಗದು ಧನ ಚಿಹ್ನೆ ಬೇಕಾದಾಗ 1/2 ಅಂತ ನಾವು ಬರ್ಕೋಬೋದು. ಆವಾಗ ಇದ್ರ ಉತ್ತರ ಎಷ್ಟಾಗುತ್ತಪ್ಪ ಅಂದರೆ 1/2 ಅಂದರೆ 2ನ್ನು 3 ಸಾರಿ ಗುಣಿಸಿದರೆ 2 4 4 8 ಅಂದರೆ 1/8 ಅಂತ ಉತ್ತರ ಆಗುತ್ತೆ. ಸೊ ಈ ರೀತಿ ಏನಪ್ಪ ಅಂದ್ರೆ ಘಾತ ಸೂಚಿ ಮೈನಸ್ ಇದ್ದಿದ್ದನ್ನು ನಾವು ಧನಾತ್ಮಕ ಮಾಡ್ಕೊಳ್ಬೇಕಾದ್ರೆ ಅದನ್ನು ವಿಲೋಮ ರೂಪದಲ್ಲಿ ಬರ್ಕೊಂಡಾಗ ಏನಪ್ಪ ಅಂದ್ರೆ ನಮಗೇನಪ್ಪ ಅಂದ್ರೆ ಧನಾತ್ಮಕವಾಗಿ ಸಿಗುತ್ತೆ. ನೆಕ್ಸ್ಟ್ ಇಲ್ಲೊಂದಿದೆ ನೋಡಿರಿ. ಸೊ ಭಾಗಲಬ್ಧದ ಘಾತ ನಿಯಮ ಅಂತ ಹೇಳ್ತೀವಿ ನಾವು. ಸೊ ಇದೇನು ಹೇಳುತ್ತಪ್ಪ ಅಂದರೆ, ಭಾಗಲಬ್ಧದ ಘಾತವು ಅಂಶ ಮತ್ತು ಛೇದದ ಘಾತಗಳ ಭಾಗಲಬ್ಧಕ್ಕೆ ಸಮನಾಗಿರುತ್ತೆ. ಅಂದರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಇರ್ತೈತಲ್ಲ, ಸೊ ಆ ಒಂದು ಘಾತ ಏನಿರ್ತಪ್ಪ ಅಂದ್ರೆ ಅವುಗಳ ಭಾಗಲಬ್ಧಕ್ಕೆ ಸಮನಾಗಿರ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, a/b ಅಂತ ಐತಿ. ಸೊ ಇದೊಂದು ಭಾಗಲಬ್ಧನ. ಸೊ ಇದರ ಒಂದು ಘಾತ ಏನಪ್ಪ ಅಂದ್ರೆ m ಇದೆ. ಸೊ ಈ ಒಂದು ಘಾತ ಏನಪ್ಪ ಅಂದ್ರೆ ಎಕ್ಕೂ ಸಂಬಂಧಪಡ್ತಾ ಬಿಗೂ ಅಂದರೆ ಎದ ಘಾತ m ಆಗುತ್ತೆ ಮತ್ತು ಬಿದ ಘಾತ m ಕೂಡ ಆಗುತ್ತೆ ಅಂತ. ಸೊ ಇದಕ್ಕೊಂದು ಉದಾಹರಣೆ ಬಿಡಿಸ್ಬೇಕಾದ್ರೆ, ಸೊ ಇಲ್ಲಿ ಉದಾಹರಣೆ 2/3 ಹೋಲ್ ಪವರ್ ಎಷ್ಟು 2 ಕೊಟ್ಟಿದ್ದಾರೆ. ಹಾಗೇನಪ್ಪ ಅಂದರೆ 2/2 ಈ ಘಾತ ಎರಡಕ್ಕೂ ಸಂಬಂಧಪಟ್ಟ ಅಂಶಕ್ಕೂ ಸಂಬಂಧಪಡುತ್ತೆ ಮತ್ತು ಛೇದಕ್ಕೂ ಕೂಡ ಸಂಬಂಧಪಡುತ್ತೆ. ಸೊ ಅದರಿಂದ 2/3 ದಟ್ ಈಸ್ ಈಕ್ವಲ್ ಟು 4/9 ಅಂತ ಏನಪ್ಪ ಅಂದರೆ ಉತ್ತರ ಆಗುತ್ತೆ. ಸೊ ಒಟ್ಟಾರೆ ಏನಪ್ಪ ಅಂದರೆ 7 6ರಿಂದ 7 ಈ ಒಂದು ಘಾತಾಂಕದ ನಿಯಮಗಳೇನಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಎಲ್ಲ ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟಿರಲಿಲ್ಲ ಅದರಲ್ಲಿ ಏನಪ್ಪ ಈ ಒಂದು ನಿಯಮಗಳನ್ನು ಅಪ್ಲೈ ಮಾಡ್ಕೊಂಡು ನಾವು ಸಾಲ್ವ್ ಮಾಡೋಕ್ಕಾಗತ್ತೆ. ಸೊ ಒಟ್ಟಾರೆ ಹೇಳೋದಾದರೆ ಇಷ್ಟು ನಿಯಮಗಳು ಗೊತ್ತಿರಬೇಕು. ನಾವೇನಪ್ಪ ಪ್ರಾಡಕ್ಟ್ ರೂಲ್ ಅಂತ ಕರಿತೀವಿ. ಅದೇನಪ್ಪ ಅಂದ್ರೆ ಎದ ಘಾತ m ಗುಂಡ್ಲೆ ಎದ ಘಾತ n ಇಸ್ ಈಕ್ವಲ್ ಟು ಎದ ಘಾತ m + n ಆಗುತ್ತೆ. ಕೋಶೆಂಟ್ ರೂಲ್ ಅಂತ ಕರಿತೀವಿ. ಎದ ಘಾತ m ಭಾಗಲೆ ಎದ ಘಾತ n ದಟ್ ಈಸ್ ಈಕ್ವಲ್ ಟು ಎದ ಘಾತ m - n ಆಗುತ್ತೆ. ಅಂದರೆ ನಾವು ಎರಡು ಪವರ್ಗಳನ್ನು ಕೊಟ್ಟಾಗ ಒಂದು ಆಧಾರ ಸಂಖ್ಯೆಗೆ
ಎರಡು ಘಾತಗಳನ್ನು ಕೊಟ್ಟಾಗ ಏನಪ್ಪ ಅಂದ್ರೆ ಆ ಎರಡೂ ಘಾತಗಳನ್ನು ಏನು ಮಾಡೋಕ್ಕೆ ನಾವು ಗುಣಿಸ್ಬೇಕಂತ ಈ ಒಂದು ಮೂರನೇ ನಿಯಮ ಹೇಳುತ್ತೆ. ಸೊ ಎರಡು ಆಧಾರ ಸಂಖ್ಯೆಗಳು ಒಂದೇ ಒಂದು ಘಾತ ಸೂಚಿ ಇದ್ರಪ್ಪ ಅಂದರೆ ಎ ಬಿ ಘಾತ ಎಮ್ ಇಜುಕೊಟ್ಟು ಎದ ಘಾತ ಎಮ್ ಮತ್ತು ಬಿದ ಘಾತ ಎಮ್ ಆಗುತ್ತೆ. ಸೊ ಈ ರೀತಿಯಪ್ಪ ಒಟ್ಟಾರೆಯಾಗಿ 7ರಿಂದ 8 ನಿಯಮಗಳು ಬರ್ತವೆ. ಸೊ ಇದೇ ನಿಯಮಗಳನ್ನು ನಾವೇನಪ್ಪ ಅಂದರೆ ಪ್ರಾಬ್ಲಮಲ್ಲಿ ಅಪ್ಲಿಕೇಬಲ್ ಮಾಡ್ಕೊಳ್ಳೋಣ. ಸೊ ಇದ್ರ ಮೇಲೆ ಇವತ್ತೇನಪ್ಪ ನಾವು ಒಂದಿಷ್ಟು ಸಿಂಪಲ್ ಆಗಿರುವಂಥ ಒಂದಿಷ್ಟು ಎಕ್ಸಾಂಪಲ್ ಬಿಡಿಸೋಣ. ಮುಂದಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರೆ ಟಫ್ ಬರುವಂಥ ಒಂದು ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಸೊ ಅದರಲ್ಲಿ ಇಲ್ಲಿ ಇದೆ ನೋಡಿ, ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, 4/3 ಅಥವಾ 3/4. ಇದರಲ್ಲಿ ಯಾವುದು ದೊಡ್ಡದು ಅಥವಾ ಯಾವುದು ಸಣ್ಣದು ಅಂತ ಕಂಡುಹಿಡೋಣ ಫಸ್ಟ್. ಸೊ 4/3 ಅಂದರೆ 4 ಅನ್ನೋದು ಎಷ್ಟು ಸಾರಿ ಗುಣಿಸ್ಬೇಕಾಗುತ್ತೆ, 3 ಸರಿ. ಸೊ 4 ಗುಂಡ್ಲೆ 4 ಗುಂಡ್ಲೆ 4 ಎಷ್ಟಾಗುತ್ತೆ, 4 4 16, 16 64. ಅಂದರೆ 4/3 ಅಂದರೆ 64 ಆಯಿತು. ಸೊ ಈಗ 3/4 ಗುಣಿಸೋಣ, ಅಂದರೆ 3 4 ಗುಣಿಸೋಣ, 3 ಗುಂಡ್ಲೆ 3 ಗುಂಡ್ಲೆ 3 ಗುಂಡ್ಲೆ 3 ದಟ್ ಈಸ್ ಕೊಟ್ಟು 3 3 9, 9 3 27, 27 3 81, 81 ಆಗುತ್ತೆ. ಸೊ ಅಂದರೆ 4/3 ಅಂದರೆ 64 ಆಗುತ್ತೆ, 3/4 ಅಂದರೆ 81 ಆಗುತ್ತೆ. ಸೊ ಅದರಿಂದ ಇದರಲ್ಲಿ ಯಾವುದು ದೊಡ್ಡ ಘಾತಾಂಕ, ಯಾವುದು ಚಿಕ್ಕ ಘಾತಾಂಕ ಅಂತ, ಯಾವುದು ಲೆಸ್ ದೆನ್ ಗ್ರೇಟರ್ ದೆನ್ ಅಂತ ಕೇಳ್ತಾರೆ. ಸೊ ಅವಾಗ ನಾವೇನು ಮಾಡೋಕ್ಕಪ್ಪ ಅಂದರೆ, ಸೊ 4/3 ಸೊ ಇದೇನಪ್ಪ ಅಂದ್ರೆ ಲೆಸ್ ದೆನ್ 3/4 ಅಂತ ಬರಿಬೋದು ನಾವು. ಈ ಒಂದು 4/3 ಏನಪ್ಪ ಅಂದ್ರೆ 3 ಅನ್ನೋದು ಈ 3/4ಕ್ಕಿಂತ ಏನಪ್ಪ ಅಂದ್ರೆ ಚಿಕ್ಕ ಸಂಖ್ಯೆ ಆಗಿರುತ್ತೆ. ಸೊ ಈ ರೀತಿ ಏನಪ್ಪ ನಾವು ಈ ಒಂದು ಘಾತಾಂಕಗಳನ್ನು ಹೋಲಿಕೆ ಮಾಡ್ತೀವಿ, ಕಂಪೇರ್ ಮಾಡ್ತೀವಿ 4/3 ಮತ್ತು 3/4ಕ್ಕೆ. ಸೊ ಇನ್ನೊಂದು ನೋಡೋಣ. ಸೊ ಇಲ್ಲಿದೆ ನೋಡಿರಿ, ಓಕೆ ಇದು ಇಂಪಾರ್ಟೆಂಟು. ಇಲ್ಲಿ ಏನು ಕೊಟ್ಟಿದ್ದಾರೆ, 3/0 ಪ್ಲಸ್ 2/0 ಗುಂಡ್ಲೆ 5/0. ನಿಮಗೆ ಗೊತ್ತಿದ್ದ ನಿಯಮ ಏನಪ್ಪ ಅಂದ್ರೆ ಎದ ಘಾತ 0 ಇದ್ರ ಬೆಲೆ ಏನಪ್ಪ ಅಂದ್ರೆ 1 ಅಂತ ಈ ಘಾತಾಂಕದ ನಿಯಮಗಳನ್ನ ನಾವು ಮೇಲೆ ನೋಡಿದ್ದೀವಿ. ಸೊ ಈ ಒಂದು ನಿಯಮವನ್ನು ಅನ್ವಯಿಸ್ಕೊಂಡು ಇಲ್ಲಿ ಮಾಡಬೇಕಾಗತ್ತೆ. ಸೊ 3/0 ಅಂದರೆ 1 ಪ್ಲಸ್ 2/0 ಅಂದರೆ ಕೂಡ 1 ಆಗುತ್ತೆ, ಬ್ರ್ಯಾಕೆಟ್ ಗುಂಡ್ಲೆ 5/0 ಅಂದರೂ ಕೂಡ 1 ಆಗುತ್ತೆ. ಸೊ ಅದರಿಂದ 1 + 1 2 ಗುಂಡ್ಲೆ 1 ದಟ್ ಈಸ್ ಕೊಟ್ಟು 2 1 2. ಸೊ ಇದ್ರ ಬೆಲೆ ಎಷ್ಟಾಗ್ತಪ್ಪ ಅಂದರೆ 2 ಆಗುತ್ತೆ. ನಾವು 3/2 ಪ್ಲಸ್ 3/0 ಪ್ಲಸ್ 2/0 ಇಂಟು 5/0 ಇದರ ಬೆಲೆ ಎಷ್ಟಾಗುತ್ತಪ್ಪ ಅಂದರೆ 2 ಅಂತ ನಾವು ಸುಲಭವಾಗಿ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿಂದ ಇದೆ ನೋಡಿರಿ, ಇದನ್ನು ಮಾಡೋಣ. ಸೊ ಇಲ್ಲಿ ನೋಡಿರಿ, ಅವರು ಪವರ್ ಆದರೂ ಮೈನಸ್ ಕೊಡಲಿ, ಆದರೆ ಬೇಸ್ ಆದರೂ ಮೈನಸ್ ಕೊಡಲಿ, ಅದೇನು ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ. ಸೊ ನಮ್ಮ ಕೆಲಸ ಅಂತ ಅದು ಮಾಡಿಬಿಡೋಣ. ಸೊ 2/4 ಮೈನಸ್ 2/3 ಇದೆ, ಅಂದರೆ -2 ಎಷ್ಟು ಸಾರಿ ಗುಣಿಸ್ಬೇಕಂತ ನಾವು 3 ಸಾರಿ ಗುಣಿಸ್ಬೇಕಂತಾರೆ. ಸೊ ಅದರಿಂದ -2 ಗುಂಡ್ಲೆ -2 ಫಸ್ಟ್ ನಾವು ಮೈನಸ್ ಆಮೇಲೆ ನೋಡೋಣ. 2 4 4 8 8 ಆಯಿತು. ಮೈನಸನ್ನು ಗುಣಿಸಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಅಂದರೆ -2⁻³ ಅಂದರೆ ಎಷ್ಟಾಗುತ್ತಪ್ಪ ಅಂದರೆ -8 ಆಗುತ್ತೆ ಉತ್ತರ. ಆಮೇಲೆ -10ನ್ನು 3 ಸಾರಿ ಗುಣಿಸಿದ್ರೆ 10 × 100 100 × 1000, ಪ್ಲಸ್ ಇಂಟು ಮೈನಸ್ 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 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ -8 ಗುಂಡ್ಲೆ -1000 ಎಷ್ಟಾಗುತ್ತಪ್ಪ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ 8000 ಪ್ಲಸ್ 8000 ಏನಪ್ಪ ಅಂದರೆ ನಮ್ಮ ಉತ್ತರ ಆಗುತ್ತೆ. ಸೊ ನಿಮ್ಗೊಂದು ಗೊತ್ತಿರಲಿ, ಬೇಸ್ ಅಂದರೆ ಆಧಾರ ಸಂಖ್ಯೆಗೆ ಮೈನಸ್ ಇದ್ದಾಗ, ಅಂದರೆ ಆಧಾರ ಸಂಖ್ಯೆಗೆ ಮೈನಸ್ ಇದ್ದು ಘಾತ ಸೂಚಿ ಸಮ ಸಂಖ್ಯೆ ಆಗಿದ್ರಪ್ಪ ಅಂದ್ರೆ ಉತ್ತರ ಪ್ಲಸ್ಸಲ್ಲೇ ಬರುತ್ತೆ. ಅದೇ ಒಂದು ವೇಳೆ ಆಧಾರ ಸಂಖ್ಯೆಗೆ ಮೈನಸ್ ಇದ್ದು ಘಾತ ಸೂಚಿ ಬೆಸ ಸಂಖ್ಯೆ ಆಗಿದ್ರಪ್ಪ ಅಂದ್ರೆ ಅದ್ರ ಉತ್ತರ ಏನಪ್ಪ ಅಂದ್ರೆ ಮೈನಸಲ್ಲೇ ಬರುತ್ತೆ. ಈಗ ನೋಡಿರಿ, ಈಗ ಆಧಾರ ಸಂಖ್ಯೆಗೆ ಮೈನಸ್ ಇದೆ, ಘಾತ ಸೂಚಿ ಏನಿದೆ ಬೆಸ ಸಂಖ್ಯೆ ಇದೆ, ಅದರಿಂದ ಉತ್ತರ ಏನು ಬರುತ್ತೆ, ಮೈನಸಲ್ಲೇ ಬರುತ್ತೆ. -2 ಗುಂಡ್ಲೆ -2 ಗುಂಡ್ಲೆ -2 8
ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ನೋಡಿರಿ ಮೈನಸ್ ಬಂತು ತಾನೆ. ಸೊ ಈ ರೀತಿ ಏನಪ್ಪ ಅಂದ್ರೆ ನೆನ್ಪಿಟ್ಕೋಬೇಕು. ಆಧಾರ ಸಂಖ್ಯೆಗೆ ಮೈನಸ್ ಇದ್ದು ಘಾತ ಸೂಚಿ ಬೆಸ ಸಂಖ್ಯೆ ಇದ್ರೆ ಮೈನಸ್ ಬರುತ್ತೆ. ಅದೇ ಒಂದು ವೇಳೆ ಘಾತ ಸೂಚಿ ಸಮ ಸಂಖ್ಯೆಗಿದ್ರಪ್ಪ ಅಂದ್ರೆ ಪ್ಲಸ್ ಬರುತ್ತೆ. ಈ ಒಂದು ಟ್ರಿಕ್ ಗೊತ್ತಿದ್ರಪ್ಪ ಅಂದ್ರೆ ನಮಗೇನಪ್ಪ ಅಂದ್ರೆ ಸುಲಭವಾಗಿ ಬಿಡಿಸ್ಬೋದು. ಇವು ಸೈನ್ಸ್ನರಿಗೆ ಗೊತ್ತಾಗುತ್ತೆ, ಬಟ್ ಆರ್ಟ್ಸ್ ಅಂತ ಬಂದಾಗಿರಪ್ಪ ಸ್ವಲ್ಪ ಚಿಹ್ನೆಗಳ ಗುಣಾಕಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅವಾಗೇನಪ್ಪ ಅಂದ್ರೆ ನಾವು ಘಾತ ಸೂಚಿ ಬೆಸ ಸಂಖ್ಯೆಗಿದ್ರಪ್ಪ ಅಂದ್ರೆ ಮೈನಸ್ ಕೊಡೋಕು, ಸಮ ಸಂಖ್ಯೆಗಿದ್ರಪ್ಪ ಅಂದ್ರೆ ಪ್ಲಸ್ಸನ್ನು ಕೊಟ್ರಪ್ಪ ಅಂದ್ರೆ ನಮ್ಗೆ ಸರಳವಾಗಿ ಏನಪ್ಪ ಅಂದ್ರೆ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಬೋದು. ಸೊ ಈ ರೀತಿ ಏನಪ್ಪ ಇನ್ನೂ ಹೆಚ್ಚಿನ ಸಮಸ್ಯೆಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಸೊ ಎಲ್ಲಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂದ್ರೆ ಈ ಒಂದು ನಿಯಮಗಳು ಏನಪ್ಪ ನಿಮ್ಗೆ ಗೊತ್ತಿರಬೇಕು, ಫಿಕ್ಸ್. ಸೊ ಒಂದು ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಈ ಒಂದು ಘಾತಾಂಕದ ನಿಯಮಗಳ ಮೇಲೆ ಏನಪ್ಪ ಅಂದ್ರೆ ಪ್ರತಿ ವರ್ಷ ಕೇಳ್ಕೊತ ಬಂದಾರೆ. ಸೊ ಅದ್ರ ಈ ಒಂದು ನಿಯಮಗಳು ಗೊತ್ತಿದ್ರಪ್ಪ ನಾವು ಸುಲಭವಾಗಿ ಏನಪ್ಪ ಅಂದ್ರೆ ಆ ಒಂದು ಲೆಕ್ಕಗಳನ್ನು ಬಿಡಿಸ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಏನಪ್ಪ ಅಂದ್ರೆ ಇನ್ನೂ ಹೆಚ್ಚಿನ ಲೆಕ್ಕಗಳನ್ನು ಬಿಡಿಸೋಣ. ಆವಾಗ ನಿಮಗೇನಪ್ಪ ಒಂದು ಐಡಿಯಾ ಬರುತ್ತೆ.